ವಿವಿಧ ಬೇಡಿಕೆ ಈಡೇರಿಕೆಗೆ ನಿನ್ನೆ ಮುಷ್ಕರ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ದಿನದ ಮುಷ್ಕರಕ್ಕೆ ಇಲಾಖೆಗೆ ಕೋಟಿ ನಷ್ಟ ಆಗಿದೆ. ಬಿಎಂಟಿಸಿ ಬಿಟ್ಟು ಉಳಿದ 3 ನಿಗಮಗಳಿಗೆ ದೊಡ್ಡ ಮಟ್ಟದ ಬಂದಿನ ಬಿಸಿ ತಟ್ಟಿದೆ. ಒಂದೇ ದಿನದ ಬಸ್ಸಿನ ಮುಷ್ಕರಕ್ಕೆ ಸಾರಿಗೆ ಇಲಾಖೆ ನಿನ್ನೆ ಮುಷ್ಕರ ಮಾಡಿತ್ತು. ಕೋಟಿ ಲಾಸ್ ಆಗಿದೆ. ಬಿಎಂಟಿಸಿಯನ್ನ ಬಿಟ್ಟು ಉಳಿದ 3 ನಿಗಮಗಳಿಗೆ ಬಿಸಿ ತಟ್ಟಿದೆ. ಮುಷ್ಕರದ ಬಿಸಿ. ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಬರಬೇಕಾಗಿದ್ದಂತ ಆದಾಯ ಕಡಿಮೆಯಾಗಿದೆ. 4 ನಿಗಮಗಳ ಪೈಕಿ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ನಷ್ಟ ಆಗಿದೆ ಎನ್ನುವಂತಹ ಮಾಹಿತಿ ಗ್ಯಾರಂಟಿ ನ್ಯೂಸ್ ಬಳಿ ಇದೆ. ಅನೇಕ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಗೆ ನಿರತರಾಗಿದ್ರು ಸಾರಿಗೆ ಇಲಾಖೆಯ ನೌಕರರು. ಇದರಲ್ಲಿ ದೊಡ್ಡ ಮಟ್ಟದ ನಷ್ಟ ಆಗಿದೆ. ಕೋಟಿ ನಷ್ಟ ಆಗಿದೆ. ಅದರಲ್ಲೂ ಕೂಡ ಬಿಎಂಟಿಸಿಯನ್ನ ಬಿಟ್ಟು ಉಳಿದ 3 ನಿಗಮಗಳಿಗೆ ನಿನ್ನೆಯ ಮುಷ್ಕರದ ಬಿಸಿ ಲಾಸ್ ಮೂಲಕ ತಟ್ಟಿದೆ. ಆ ನಿಟ್ಟಿನಲ್ಲಿ ಯಾವ ನಿಗಮಗಳಿಗೆ ಎಷ್ಟೆಷ್ಟು ಲಾಸ್ ಆಗಿದೆ, ಅವರ ಆದಾಯ ಎಷ್ಟಿತ್ತು, ನಿನ್ನೆಯಿಂದ ಎಷ್ಟು ಆಯ್ತು ಅನ್ನುವಂತ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮಗೆ ಕೊಡುತ್ತೆ. ಹಾಗಾದ್ರೆ ನಿನ್ನೆ ಎಷ್ಟು ಬಸ್ ಓಡಾಡಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಕೆಎಸ್ಆರ್ಟಿಸಿಯಲ್ಲಿ 68.9% ಬಸ್ಗಳು ಓಡಾಟ ಆಗಿತ್ತು. ಬಿಎಂಟಿಸಿಯಲ್ಲಿ 100% ಬಸ್ಗಳು ಓಡಾಟ ಇತ್ತು. ಅಲ್ಲಿ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಬಿಎಂಟಿಸಿ ವಿಚಾರದಲ್ಲಿ ಆಗಿಲ್ಲ. ಇನ್ನು NWKRTC ನಮ್ಮ ವಾಯುವ್ಯ ಸಾರಿಗೆ ಸಂಸ್ಥೆ ನಿನ್ನೆ 83.3% ಬಸ್ಗಳ ಓಡಾಟ ಆಯಿತು. ಇನ್ನು KKRTCಯಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ 61.6% ಬಸ್ಗಳ ಓಡಾಟ ಆಗಿತ್ತು. 4 ನಿಗಮದ ದಿನದ ಆದಾಯ ಕೆಎಸ್ಆರ್ಟಿಸಿ ದಿನದ ಆದಾಯ ಏನಿತ್ತು ಅಂತಂದ್ರೆ 14.65 ಕೋಟಿ. ಬಿಎಂಟಿಸಿ ಒಂದು ದಿನದ ಆದಾಯ 3 ಕೋಟಿ ಇತ್ತು. NWKRTC ದಿನದ ಆದಾಯ 8.70 ಕೋಟಿ. KKRTC ದಿನದ ಆದಾಯ ಇದ್ದಿದ್ದು 11.95 ಕೋಟಿ. ಬಟ್ ಮುಷ್ಕರದ ದಿನದ ಆದಾಯವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಬಂದ್ ಮಾಡಿದ್ರಲ್ಲ ನಿನ್ನೆ 10 ಗಂಟೆಗಳ ಕಾಲ ಒಂದು ದೊಡ್ಡ ಮಟ್ಟದ ಸಾರಿಗೆಯಲ್ಲಿ ವ್ಯತ್ಯಾಸಗಳು ಕಂಡು ಬಂದಿತ್ತು. ಆ ದಿನದ ಆದಾಯವನ್ನ ಕೆಎಸ್ಆರ್ಟಿಸಿ 8,32,12,000 ಇದ್ರೆ ಬಿಎಂಟಿಸಿ 3 ಕೋಟಿ ಇತ್ತು. ಇನ್ನು NWKRTC 6,49,1,925 ಜೊತೆಯಲ್ಲಿ KKRTC 5,03,09,458. ಆದಾಯವನ್ನು ಗಮನಿಸಿದ್ವಿ, ಎಷ್ಟು ಪ್ರಮಾಣದಲ್ಲಿ ಬಸ್ ಓಡಾಡಿತ್ತನ್ನು ನೋಡಿದ್ವಿ. ಈಗ ಮುಷ್ಕರದಿಂದ ಎಷ್ಟು ಲಾಸ್ ಆಯ್ತು ಗೊತ್ತಾ? ಕೆಎಸ್ಆರ್ಟಿಸಿಗೆ 6,32,82,000 ನಷ್ಟ ಆಗಿದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ, ನಿನ್ನೆಯ ಒಂದು ಸುಮಾರು 10 ಗಂಟೆಗಳ ಸಾರಿಗೆ ನೌಕರರ ಮುಷ್ಕರ ದೊಡ್ಡ ಮಟ್ಟದ ಬಿಸಿ ಮುಟ್ಟಿದೆ. ಹೈಕೋರ್ಟ್ ಸೂಚನೆಯ ಬೆನ್ನಲ್ಲೇ ಅದನ್ನ ಕೈ ಬಿಡುವಂತ ಕೆಲಸ ಮಾಡಿದ್ರು, ಮುಂದೂಡುವಂತ ಪ್ರಕ್ರಿಯೆ ಆಯಿತು. ಇದರಿಂದ ಎಷ್ಟರ ಮಟ್ಟಿಗೆ ಲಾಸ್ ಆಗಿದೆ? ಇದು ನಿಜಕ್ಕೂ ಕೂಡ ದೊಡ್ಡ ಹೊಡೆತ ಅಲ್ವಾ? ಖಂಡಿತವಾಗ್ಲೂ ಅಖಿಲೇಶ್, ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ಸಮಿತಿ ಜಂಟಿ ಕ್ರಿಯಾ ಸಮಿತಿ ಒಂದು ಮುಷ್ಕರವನ್ನು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿತ್ತು. ಅದಾದ ಬಳಿಕ ಹೈಕೋರ್ಟ್ ಮಧ್ಯ ಪ್ರವೇಶ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ 10 ಗಂಟೆಗಳಿಗೆ ಅಂದರೆ ಅನಿರ್ದಿಷ್ಟಾವಧಿಗೆ ಆಗಬೇಕಾಗಿದ್ದಂತಹ ಮುಷ್ಕರ ಕೇವಲ 10 ಗಂಟೆಗೆ ಮಾತ್ರ ಸೀಮಿತ ಆಯಿತು. ಅದಾದ ನಂತರ ಅಂದರೆ ಸಂಜೆ 7 ಗಂಟೆ ನಂತರ ಎಂದಿನಂತೆ 4 ನಿಗಮಗಳಲ್ಲಿ ಬಸ್ಗಳು ಎಂದಿನಂತೆ ಓಡಾಟವನ್ನು ಮಾಡ್ತಾ ಇದ್ವು. ಆದರೆ 10 ಗಂಟೆಗಳಲ್ಲಿ 4 ನಿಗಮಗಳಿಗೆ ಎಷ್ಟು ಲಾಸ್ ಆಗಿದೆ ಅನ್ನುವಂಥ ನಾವು ಗಮನಿಸ್ತಾ ಹೋಗೋದಾದರೆ BMTS ಅನ್ನು ಹೊರತುಪಡಿಸಿ ಉಳಿದಂತಹ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, KSRTC ಆಗಿರ್ಬೋದು, ಹಾಗೆಯೇ ವಾಯುವ್ಯ ಕರ್ನಾಟಕ ಸಾರಿಗೆಗೆ ಸುಮಾರು ಕೋಟಿಗಟ್ಟಲೆ ಹಣ ನಷ್ಟ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಅಂದರೆ BMTCಯಲ್ಲಿ 100% ಅಂದರೆ 6,198 ಬಸ್ಗಳ ಪೈಕಿ ಅಷ್ಟು ಬಸ್ಗಳು ಆಪರೇಟ್ ಆಗಿರೋದ್ರಿಂದ
ಪ್ರತಿದಿನ ಒಂದು 3 ಕೋಟಿ ಆದಾಯ BMTC ಮಾಡ್ತಾ ಇತ್ತು. ಹಾಗಾಗಿ ಅಷ್ಟು ಬಸ್ಗಳು ಆಪರೇಟ್ ಆಗಿದ್ದರಿಂದ BMTCಗೆ ಯಾವುದೇ ರೀತಿಯಾದಂತಹ ನಷ್ಟ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು KSRTC ವಿಚಾರಕ್ಕೆ ಬರೋದಾದ್ರೆ ಕೇವಲ 68% ಮಾತ್ರ ಬಸ್ಗಳು ಆಪರೇಟ್ ಅನ್ನ ಮಾಡಿದ್ದು. ಒಂದು ದಿನ KSRTCಯ ಆದಾಯ ಅಂತ ನಾವು ನೋಡ್ತಾ ಹೋಗೋದಾದ್ರೆ 14,65,00,000 ಪ್ರತಿದಿನ KSRTC ಆದಾಯವನ್ನು ಗಳಿಸುತ್ತೆ. ಮುಷ್ಕರದಿಂದಾಗಿ ಕೇವಲ 8,32,00,000 ಮಾತ್ರ ಆದಾಯ ಬಂದಿರೋದ್ರಿಂದ 6,32,00,000 KSRTCಗೆ ನಷ್ಟ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಇನ್ನು ವಾಯುವ್ಯ ಕರ್ನಾಟಕಕ್ಕೆ ನಾವು ಬರೋದಾದ್ರೆ ಅಲ್ಲಿ 83% ಬಸ್ಗಳು ನಿನ್ನೆ ಮುಷ್ಕರದಿಂದ ಓಡಾಟವನ್ನ ಮಾಡಿರಲಿಲ್ಲ. ಇದರಿಂದಾಗಿ ಸುಮಾರು 8,70,00,000 ಪ್ರತಿದಿನ ವಹಿವಾಟು ಆಗ್ತಾ ಇತ್ತು. ಬಸ್ಗಳು ಏನು ಅಂದ್ರೆ 83% ಬಸ್ ಮಾತ್ರ ಓಡಾಟ ಮಾಡಿದ್ರಿಂದ ಕೇವಲ 6,49,00,000 ಮಾತ್ರ ಆದಾಯ ಬಂದಿರುವಂಥದ್ದು. ಇದರಿಂದಾಗಿ 2,20,00,000 ನಷ್ಟ ಆಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಕಡಿಮೆ ಅಂತಂದರೆ 61% ಬಸ್ಗಳು ಮಾತ್ರ ಆಪರೇಟನ್ನು ಮಾಡಿರುವಂಥದ್ದು. ಹಾಗಾಗಿ ಅತಿ ಹೆಚ್ಚು ನಾವು ನಷ್ಟವನ್ನು ನೋಡೋದಾದರೆ BMTCಯನ್ನು ಹೊರತುಪಡಿಸಿ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, KSRTC ಆಗಿರ್ಬೋದು, ಜೊತೆಗೆ ವಾಯುವ್ಯ ಸಾರಿಗೆ ನಾನು ಗಮನಿಸ್ತಾ ಹೋಗೋದಾದರೆ ಕಲ್ಯಾಣ ಕರ್ನಾಟಕ ಸಾರಿಗೆಗೆ ಅತಿ ಹೆಚ್ಚು ನಷ್ಟ ಆಗಿದೆ ಅಂತಂದರೆ ಸುಮಾರು 6,91,00,000 ನಷ್ಟ ಆಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಒಂದು ಕಡೆ BMTCಯನ್ನು ಹೊರತುಪಡಿಸಿ ಉಳಿದಂತಹ 3 ಸಾರಿಗೆ ನಿಗಮಗಳಿಗೆ ಕೋಟಿಗಟ್ಟಲೆ ಹಣ ನಷ್ಟ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಬಸ್ಗಳು ಸ್ಟಾಪ್ ಆಗಿದ್ದರಿಂದ ಶಕ್ತಿ ಯೋಜನೆಯಿಂದಾಗಿ ಪ್ರತಿದಿನ 4 ಕಾರ್ಪೊರೇಷನ್ಗೆ ರಾಜ್ಯ ಸರ್ಕಾರ 19 ಕೋಟಿ ಹಣವನ್ನು ಕೊಡ್ತಾ ಇದ್ದಾರೆ. 1,20,00,000 ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯಡಿ ಟ್ರಾವೆಲನ್ನು ಮಾಡ್ತಾ ಇದ್ರು. ಹಾಗಾಗಿ ಆ ಒಂದು ಹಣವನ್ನೇನು ರಾಜ್ಯದ 4 ನಿಗಮಗಳಿಗೆ ಕೊಡಬೇಕಾಗಿತ್ತು. ಅದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಸುಮಾರು 19 ಕೋಟಿ ಹಣ ಉಳಿತಾಯ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅಖಿಲೇಶ್, ಒಟ್ಟಾರೆಯಾಗಿ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರಿಂದ 4 ನಿಗಮಗಳಿಗೆ ಕೋಟಿ ಹಣ ನಷ್ಟ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಅಖಿಲೇಶ್, ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ.